ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ಈ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಅಧ್ಯಯನವನ್ನು ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೇಳ್ತಿರ್ತಕ್ಕಂಥ ಟಾಪಿಕ್ ಯಾವುದಂದ್ರೆ ಗ್ರ್ಯಾಂಡ್ ಮಾ ಕ್ಲಾನ್ಸ್ ಟ್ರೀ. ಇದೊಂದು ಪೋಯಮ್ ಆಗಿದ್ದು ಈ ಪೋಯಮ್ನ ಸಮರಿ 10ನೇ ತರಗತಿಯಲ್ಲಿ 4 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಇದನ್ನು ನೀವು ಕಂಪಲ್ಸರಿ 4 ಮಾರ್ಕ್ಸನ್ನು ಜೇಬಲ್ಲಿ ಇಟ್ಕೊಂಡಂಗೆ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಗಿದೋಯ್ತು. ಕಂಪಲ್ಸರಿ 4 ಮಾರ್ಕ್ಸನ್ನು ನೀವು ಇಟ್ಕೊಳ್ಳೇಬಹುದು. ಈ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇದನ್ನು ಬರೆದವರು ಯಾರು? ರಸ್ಕಿನ್ ಬಾಂಡ್ ಅಂತ ಒಬ್ಬ ಕವಿ ಬರೀತಾರೆ. ಆ ಕವಿಯು ಅವರ ಅಜ್ಜಿಯ ಬಗ್ಗೆನೇ ಬರೀತಾರೆ. ಏನು? ಅವರ ಅಜ್ಜಿಯ ಬಗ್ಗೆ, ಅವರ ಅಜ್ಜಿ ಯಾವ ರೀತಿಯ ಸ್ಕಿಲ್ಸನ್ನು ಹೊಂದಿದ್ರು, ಅವ್ರ ಅಜ್ಜಿ ಏನು ಮಾಡ್ತಿದ್ರು, ಅವ್ರ ಅಜ್ಜಿ ಯಾವ ಥರ ಬಿಹೇವ್ ಮಾಡ್ತಿದ್ರು, ಅವ್ರ ಬಗ್ಗೆ ಒಂದು ಕಥೆಯನ್ನು ಪೋಯಮ್ ರೂಪದಲ್ಲಿ ಬರೆದಿದ್ದಾರೆ. ಆ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಏನು ಮಾಡ್ತಿದ್ರು ಅಂದರೆ ಅವ್ರಿಗೆ ಗಿಡ ಹತ್ತುವಂಥ ಒಂದು ಹ್ಯಾಬಿಟ್ ಇತ್ತು. ಅದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದು ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಅ ಹಾನರ್ಸ್ ಪೋಯಮ್ ರಿಟನ್ ಬೈ ರಸ್ಕಿನ್ ಬಾಂಡ್. ನಾನು ಹೇಳಿದ ಪ್ರಕಾರ, ಇವಾಗಲೇ ಹೇಳಿದ ಹಾಗೆ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇದನ್ನು ಬರೆದವರು ಯಾರಂದರೆ ರಸ್ಕಿನ್ ಬಾಂಡ್. ಇನ್ ವಿಚ್ ಹಿ ಡಿಸ್ಕ್ರೈಬ್ಸ್ ಗ್ರ್ಯಾಂಡ್ ಮಾ ಹೂ ವಾಸ್ ಅನ್ಯೂಶುವಲ್ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀ. ಹಿ ಕಾಲ್ಡ್ ಹರ್ ಜೀನಿಯಸ್. ಅವ್ರ ಅಜ್ಜಿಗೆ ಒಂದು ಹ್ಯಾಬಿಟ್ ಇತ್ತು. ಏನಂದರೆ ಅವರು ಗಿಡ ಹತ್ತಿದ್ರು. ಅವರೆಷ್ಟೇ ಓಲ್ಡ್ ಆಗಿದ್ರು ಅವರು ಗಿಡ ಹತ್ಕೊಂಡು ಕೂತ್ಕೊಂತಿದ್ರು. ಅದರ ಬಗ್ಗೆ ಅವರು ಈ ಪೋಯಮ್ನಲ್ಲಿ ವಿವರಣೆ ಮಾಡ್ತಾರೆ. ಇವು ಅರ್ಥ ಆಗಿರ್ಬೇಕು ನಾನು ಏನು ಹೇಳಿದ್ದೀನಂತ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈ ಪದ್ಯವನ್ನು ಬರೆದವರು ರಸ್ಕಿನ್ ಬಾಂಡ್. ಮತ್ತು ಈ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಏನೊಂದು ಹ್ಯಾಬಿಟ್ ಹೊಂದಿರ್ತಾರೆ ಅಂದರೆ ಗಿಡವನ್ನು ಹತ್ತಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಂತ ಕರಿತಾನೆ ಅವನು? ಜೀನಿಯಸ್. ಅವರನ್ನು ಜೀನಿಯಸ್ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಮುಂದೆ ನೋಡ್ಕೊಂಡು ಹೋಗೋಣ. She had been learnt climbing trees from her brother at the age of 6. ಆ ಅಜ್ಜಿ, ರಸ್ಕಿನ್ ಬಾಂಡ್ ಅವರ ಅಜ್ಜಿ, ಈ ಕ್ಲೈಂಬಿಂಗ್ ಟ್ರೀಸ್ ಅಂದರೆ ಗಿಡ ಹತ್ತೋದನ್ನು ಯಾರಿಂದ ಕಲ್ತಿರ್ತಾಳೆ ಅಂದರೆ ಅವರ ಅಣ್ಣ, ಅವರ ಬ್ರದರಿಂದ ಕಲಿತಿರ್ತಾಳೆ. ಅದು ಯಾವಾಗ? ಅಟ್ ದ ಏಜ್ ಆಫ್ 6. ಅವಳು 6 ವರ್ಷ 6ನೇ ವರ್ಷ ಒಳಗಿದ್ದಾಗ ಇದನ್ನು ಕಲ್ತಿರ್ತಾಳೆ. ಅವಳು ಅವಾಗಿಂದ ಆ ಗಿಡವನ್ನು ಹತ್ಕೊಂಡೇ ಬಂದಿರ್ತಾಳೆ. ದೆನ್ ನೆಕ್ಸ್ಟ್, ಈವನ್ ಅಟ್ ದ ಏಜ್ ಆಫ್ 62 ಶಿ ಹ್ಯಾಡ್ ಬಿನ್ ಕ್ಲೈಂಬಿಂಗ್ ಟ್ರೀಸ್. ಇದನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ಅಜ್ಜಿ ಏನಿರ್ತಾಳಲ್ಲ, ರಸ್ಕಿನ್ ಬಾಂಡ್ ಅವ್ರ ಅಜ್ಜಿ, ಅವಳಿಗೆ 67 ಏಜ್ ತುಂಬಿಕೊಂಡ್ರು ಅವಳು ಗಿಡವನ್ನು ಹತ್ತಾನೆ ಇರ್ತಾಳೆ. ಅವಳಿಗೊಂಥರ ಅದೊಂದು ಚಟ ಬಿದ್ದಿರ್ತದೆ. ಅವಳು ಗಿಡ ಹತ್ಕೊಂಡೇ ಇರ್ತಾಳೆ. ಮುಂದೆ ನೋಡ್ಕೊಂಡು ಹೋಗೋಣ. ಆ್ಯಸ್ ಶಿ ಗ್ರೇವ್ ಓಲ್ಡ್ ಶಿ ವಾಸ್ As she grew old, she was advised not to climb the trees, but she did not pay heed to this advice. ಏನಂದರೆ ಅವಳು ದೊಡ್ಡವಳಾದಂಗೆ ಗಿಡ ಹತ್ತಬೇಡ ಅಂತ ಸಿಕ್ಕಾಪಟ್ಟೆ ಜನ ಅಡ್ವೈಸ್ ಮಾಡ್ತಿರ್ತಾರೆ. ಬಟ್ ಆ ಅಜ್ಜಿಗೇನು, ಯಾವನ್ ಹೇಳಿದ್ರೇನು, ನನಗೆ ಇಷ್ಟ ಬಂದಂಗೆ ನಾನು ಮಾಡೋದು, ನಾನು ಯಾರ ಮಾತು ಕೇಳಲ್ಲ, ನಾನು ಗಿಡ ಹತ್ತೀನಿ ಅಂತ ಅವಳದೇ ಹಠ. ಅವಳು ಗಿಡ ಹತ್ತಾನೆ ಇರ್ತಾಳೆ. ದಿವಸ ಗಿಡ ಹತ್ತೋದು, ಗಿಡ ಇಳಿಯೋದು. ಅದೊಂಥರ ಚಟ ಬಿದ್ದಂಗೆ ಆಗಿರ್ತದೆ. ಅದೊಂಥರ ಅವಳಿಗೆ ರೂಢಿ ಬಿದ್ದಂಗೆ ಆಗಿರ್ತದೆ. ಅವಳಿಗೊಂಥರ ಹ್ಯಾಬಿಟ್ ಆಗಿಬಿಟ್ಟಿರುತ್ತದೆ. ಅವಳು ಯಾರು ಹೇಳಿದ್ರು ಕೇಳ್ತಿರಲ್ಲ. ಅವಳಿಗೇನೋ ಗಿಡ ಹತ್ತೋದು ಒಂದು ಆಸೆ. ಅವಳು ದಿನ ಗಿಡ ಹತ್ತಬೇಕು, ಗಿಡ ಹತ್ತೇ ತೀರ್ತೀನಿ ಅಂತ ಆ ಅಜ್ಜಿ. ಎಷ್ಟು ಏಜ್ ಆದರೂ ಅಷ್ಟೇ, 62 ಏಜ್ ಆದರೂ ಅಷ್ಟೇ, ನಾನು ಸಾಯೋ ಗಂಟ ನಾನು ಗಿಡ ಹತ್ಕೊಂಡೇ ಇರ್ತೀನಿ ಅಂತ ಅವಳು ಹೇಳ್ತಾಳೆ. ಮುಂದೆ ನೋಡ್ಕೊಂಡು ಹೋಗೋಣ. ಒನ್ ಡೇ ಶಿ climbed a tree but could not come down. ಒಂದಿನ ಅಜ್ಜಿ ಏನು ಮಾಡ್ತಾಳೆ, ಗಿಡ ಹತ್ತಾಳೆ, ಆದರೆ ಕೆಳಗಡೆ ಇಳಿಯೋಕ್ಕಾಗಲ್ಲ. ಯಾಕಂತಂದರೆ ಏಜ್ ಆಗಿರುತ್ತೆ. ಅವಳಿಗೆ ಏನೋ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಬಟ್ ಅವಳಿಗೆ ಗಿಡ ಹತ್ತದವಳಿಗೆ ಇಳಿಯೋಕ್ಕಂತೂ ಆಗಲ್ಲ. ಶಿ ವಾಸ್ ರೆಸ್ಕ್ಯೂಡ್ ಫ್ರಮ್ ದ ಟ್ರೀ ಟಾಪ್. ಅವಳನ್ನು ಗಿಡದ ತುದಿ ಮೇಲೆ, ದೊಡ್ಡ ಗಿಡದ ತುದಿ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾಳೆ. ಅವಳನ್ನು ಅಲ್ಲಿಂದನೂ ಕಾಪಾಡಿಕೊಂಡು ಅವ್ರ ಮನೆಯವರು, ಅವ್ರ ಫ್ಯಾಮಿಲಿಯವರು
ಕರ್ಕೊಂಡು ಬರ್ತಾರೆ. ದ ಡಾಕ್ಟರ್ ರೆಕಮೆಂಡೆಡ್ ಹರ್ ರೆಸ್ಟ್ ಫಾರ್ ಅ ವೀಕ್, ಬಟ್ ಫಾರ್ ಅ ಗ್ರ್ಯಾನಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ದ ಹೆಲ್. ಅವಾಗ ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಅವಾಗ ಅವ್ರು ಡಾಕ್ಟರ್ನ ಕರೆಸ್ತಾರೆ. ಡಾಕ್ಟರ್ ಅವ್ರು ಏನಂತ ಹೇಳ್ತಾರೆ, ಡಾಕ್ಟರ್ ಅವ್ರು ಏನಂತ ರೆಕಮೆಂಡ್ ಮಾಡ್ತಾರೆ ಅಂದರೆ, ನೀವು 1 ವೀಕ್ನ ತನಕ ರೆಸ್ಟ್ ತೊಗೋಬೇಕು, 1 ವಾರದ ತನಕ ರೆಸ್ಟ್ ತೊಗೋಬೇಕು, ಎಲ್ಲೂ ಅಳ್ಳಾಡಂಗಿಲ್ಲ, ಏನೂ ಇಲ್ಲ, ಒಂದೇ ಕಡೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಆ ಅಜ್ಜಿಗೆ ಏನು ಅಂತ ಫೀಲ್ ಆಗ್ತಿರುತ್ತೆ ಅಂದರೆ, ಬ್ರೀಫ್ ಸೀಸನ್ ಇನ್ ದ ಹೆಲ್ ಅಂದರೆ 1 ವಾರ ಅವಳಿಗೆ ಯಾವ ಥರ ಅನಿಸ್ತಿರ್ತದೆ ಅಂದರೆ, ಒಂದು ನರಕದಲ್ಲಿ ವಾಸಿಸ್ತಿದ್ದೀನೋ ಅಂತ ಅನ್ನಿಸ್ತಿರುತ್ತೆ. ಒಂದು ದೊಡ್ಡ ಕಾಲದವರೆಗೂ ನರಕದಲ್ಲಿ ವಾಸನೆ ಮಾಡ್ತಿದ್ದೀನೋ ಅಂತ ಅನಿಸುತ್ತಿರುತ್ತೆ. ಯಾಕಂದರೆ ಪಾಪ ಅಜ್ಜಿಗೆ ದಿನ ಗಿಡ ಹತ್ತಿ ರೂಢಿ ಇರುತ್ತೆ. ದಿನ ಗಿಡ ಹತ್ತದೇನೆ, ಮರವನ್ನು ಹತ್ತಿ ಕೂತ್ಕೊಳ್ದೇನೆ ಅವಳಿಗೆ ಏನೋ ಒಂಥರ, ಅವಳಿಗೆ ಏನೋ ಮನಸ್ಸು ತುಂಬದೇ ಇರೋ ಥರ ಆಗ್ತಿರುತ್ತೆ. ಅದಕ್ಕೋಸ್ಕರ ಅವಳಿಗೆ ಯಾವ ಥರ ಫೀಲ್ ಆಗ್ತಿರುತ್ತೆ ಅಂದರೆ, ಬ್ರೀಫ್ ಸೀಸನ್ ಇನ್ ದ ಹೆಲ್ ಅಂದರೆ ನರಕದಲ್ಲಿ ವಾಸ ಮಾಡ್ತಿದ್ದೀನೋ ಏನೋ ಅಂತ ಅವಳಿಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. She called her son and asked him for a tree house. As a dutiful son, he did it and fulfilled her wish. ಆವಾಗ ಆ ಅಜ್ಜಿ ಏನು ಮಾಡ್ತಾಳೆ, ಅವನ ಮಗನ್ನ ಕರೀತಾಳೆ ಮತ್ತು ಅವಳು ಏನಂತ ಕೇಳ್ತಾಳೆ ನೋಡಿ, ಅವಳಿಗೊಂದು ಹುಚ್ಚ ಆಸೆ. ಏನಂತ ಕೇಳ್ತಾಳೆ, ನನಗೆ ಮಗನೇ, ನೀನು ಮರದ ತುದಿಯಲ್ಲೇ ನನಗೊಂದು ಮನೆಯನ್ನು ಕಟ್ಸ್ಕೊಡಪ್ಪ ಅಂತ ಹೇಳ್ತಾಳೆ. ಆವಾಗ ಅವನ ಮಗ ಏನಂತ ಮಾಡ್ತಾನೆ ನೋಡಿ, ಅವನು ಪಾಪ ಅವ್ರ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಹೊಂದಿರ್ತಾನೆ. ಅವನು ಅವಳ ಅಜ್ಜಿ ಅವರು ಅಮ್ಮ ಹೇಳಿದ್ದಕ್ಕೆ ಅವನು 1-2 ಮಾತು ಕೇಳ್ದೇನೆ, ಆಯ್ತಮ್ಮ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಅಂತ ಮರದ ತುದಿಯ ಮೇಲೆ ಒಂದು ಮನೆಯನ್ನು ಕಟ್ಟಿಸಿ ಅವಳ ಆಸೆನ ಫುಲ್ಫಿಲ್ ಮಾಡ್ತಾನೆ. ಯಾಕಂತಂದರೆ ಅಜ್ಜಿಗೆ ಏಜ್ ಆಗಿರುತ್ತೆ. ಪಾಪ ಅವಳ ಅಜ್ಜಿಗೆ ಗಿಡ ಹತ್ತೋದು ಒಂದೇ ಆಸೆ ಆಗಿರುತ್ತೆ. ಅವಳು ಗಿಡ ಹತ್ತಿ ಇದ್ದರೆ ಅವಳಿಗೆ ಒಂಥರ ಏನು ತೃಪ್ತಿ ಸಿಗ್ತಿರಲ್ಲ. ಅದಕ್ಕೋಸ್ಕರ ಅವಳ ಆಸೆನ, ಕೊನೆ ಕಾಲದ ಆಸೆಗಳನ್ನು ಈಡೇರಿಸ್ಬೇಕಂತ ಅವಳ ಮಗ ಏನು ಮಾಡ್ತಾನೆ, ಒಂದು ಮನೆಯನ್ನು ಕಟ್ಸ್ಕೊಡ್ತಾನೆ. ದೆನ್ ನೆಕ್ಸ್ಟ್, ನೌ ಗ್ರ್ಯಾಂಡಮ್ಮ lives in that tree house and poet visits her every day. Both of them enjoy drinks. ನೋಡಿ, ಇವಾಗ ಏನು ಆ ಅಜ್ಜಿ ಮನೆ ಕಟ್ಸ್ಕೊಟ್ಟಿರ್ತಾರೆ ಗಿಡದ ತುದಿ ಮೇಲೆ, ಅವಳಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. ಅವಳು ಕೆಳಗಡೆ ಇಳಿದು ಬರುವಂಥ ಅವಶ್ಯಕತೆನೇ ಇರಲ್ಲ, ಯಾವುದೂ ನೆಸೆಸರಿನೇ ಇರಲ್ಲ, ಏನೂ ಇರಲ್ಲ. ಅವಾಗ ಈ ಪೋಯೆಟ್ ರಸ್ಕಿನ್ ಬಾಂಡ್ ಅವರು ದಿವಸ ಆ ಅಜ್ಜಿನ ಭೇಟಿ ಆಗಕ್ಕಂತ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇಬ್ಬರು ಸೇರ್ಕೊಂಡು ವೈನ್ಸ್ ಅಂದರೆ ಡ್ರಿಂಕ್ನ ಎಂಜಾಯ್ ಮಾಡ್ತಿರ್ತಾರೆ. ಅಂದರೆ ಡ್ರಿಂಕ್ ಕುಡ್ಕೊಂಡು, ಶೆರೆನ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಈ ಪೋಯಮ್ನ ಯೂನಿವರ್ಸಲ್ ಮೆಸೇಜ್ ಪೋಯೆಟ್ ಅವರು ಏನಂತ ಹೇಳ್ತಾರೆ ಅಂದರೆ, ದ ಪೋಯಮ್ ಗ್ರ್ಯಾಂಡಮ್ಮ ಕ್ಲೈಮ್ಸ್ ಅ ಟ್ರೀ ಸೆಂಡ್ಸ್ ಅ ಸ್ಟ್ರಾಂಗ್ ಮೆಸೇಜ್ ಆಫ್ ಇಂಡಿಪೆಂಡೆನ್ಸ್ ಆ್ಯಂಡ್ ಎಂಪವರ್ಮೆಂಟ್. ಈ ಗ್ರ್ಯಾಂಡಮ್ಮ ಕ್ಲೈಮ್ಸ್ ಅ ಟ್ರೀ ಅನ್ನೋದು ಯಾವುದ್ರ ಬಗ್ಗೆ ಮೆಸೇಜ್ ಹೇಳುತ್ತೆ ಅಂದರೆ, ನಾವು ಸ್ವತಂತ್ರವಾಗಿರಬೇಕು, ನಾವು ನಮ್ಮದೇ ಆದಂಥ ಆಸೆಗಳನ್ನು ಮುರ್ಕೊಂಡು ಹೋಗಬಾರ್ದು, ನಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. It inspires people to let go of the limiting ideas and embrace their inner power and potential regardless of the age or cultural expectations. ಅಂದರೆ ಏನು, ನಾವು ಯಾವತ್ತೂ ನಮ್ಮ ಹತ್ರ ಇರ್ತಕ್ಕಂಥ ಲಿಮಿಟಿಂಗ್ ಐಡಿಯಾಸ್ನ ಮತ್ತು ಲಿಮಿಟಿಂಗ್ ಇದನ್ನು ತೊಗೊಂಡು ಹೋಗಬಾರ್ದು. ನಮ್ಮ ಹತ್ರ ಎಷ್ಟು ತಾಕತ್ತಿದೆಯೋ, ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆಯೋ ಅದನ್ನು ಯಾವುದೇ ನಾಚಿಕೆ ಪಟ್ಕೊಳ್ಳಲ್ದೇ ನಾವು ಹೊರಗಡೆ ಹಾಕ್ತಾ ಇರಬೇಕು. ಯಾವ ಸಮಾಜಕ್ಕಾಗಲಿ ಯಾವುದಕ್ಕಾಗಲಿ ನಾವು ಹೆದರ್ಕೊಬಾರ್ದು ಅಂತ ಏನಂತ ಹೇಳ್ತಾರೆ, ಈ ಪೋಯಮ್ ಹೇಳ್ಕೊಡತ್ತೆ. ದ ಪೋಯಮ್ ಕ್ವಶನ್ಸ್ ಅ ಸೋಷಿಯಲ್ ಸ್ಟ್ಯಾಂಡರ್ಡ್ಸ್ ದ್ಯಾಟ್ ಕನ್ಸ್ಟ್ರೈನ್ ಅ ಓಲ್ಡರ್ adult to helpless position and limited talents. ಈ ಪೋಯಮು ಏನಂತ ಕ್ವಶನ್ ಮಾಡುತ್ತೆ, ಯಾಕೆ ಈ ಅಡಲ್ಟ್ಸ್ ಅಂದರೆ ಏನು, ವಯಸ್ಕರು ಹೆಲ್ಪ್ಲೆಸ್ ಪೊಸಿಷನಲ್ಲಿದ್ದಾರೆ, ಲಿಮಿಟೆಡ್ ಟ್ಯಾಲೆಂಟ್ಸನ್ನು ಯಾಕೆ ಜಾಸ್ತಿ ತೊಗೊಂಡಿಲ್ಲ. ಯಾಕಂತಂದರೆ ಅವರು ಒಳಗಡೆ ಏನು ಮಾಡ್ತಾರೆ, ನಾಚಿಕೆ ಪಟ್ಕೊಳ್ಳೋದು, ನಮಗೆ ಬೇಡಪ್ಪ ಇದೆಲ್ಲ,
ಜನ ಏನು ಅನ್ಕೊಂತಾರೋ ಈ ಥರ ಅನ್ಕೊಳ್ಳೋದ್ರಿಂದ ನಾವು ನಮ್ಮೊಳಗಡೆ ನಾವು ಸೋತೋಗ್ತೀವಿ. ಅದಕ್ಕೋಸ್ಕರ ಜನದ ಬಗ್ಗೆ ಜಾಸ್ತಿ ಯೋಚನೆ ಪಡ್ದೇನೆ ನಾವು ನಮ್ಮ ಬಗ್ಗೆ ನಮ್ಮ ಹತ್ರ ಯಾವ ಥರ ಐಡಿಯಾಗಳಿವೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಆವಾಗ ನಾವು ಒಂದಿಲ್ಲ ಒಂದು ಗುರಿಯನ್ನು ತಲುಪ್ತೀವಿ ಅಂತ ಈ ಪೋಯಮ್ ಮೆಸೇಜನ್ನು ಕೊಡುತ್ತೆ. ದೆನ್ ನೆಕ್ಸ್ಟ್, it emphasizes rejecting social norms to recover independence and honors the indomitable human spirit. ಇದು ಏನಂತ ಈ ಪೋಯಮ್ ಏನು ಮಾಡತ್ತಂದರೆ ಸೋಷಿಯಲ್ ನಾರ್ಮ್ಸ್ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ರಿಜೆಕ್ಟ್ ಮಾಡುತ್ತೆ. ಎದಕ್ಕೋಸ್ಕರ? ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಸಾಮಾಜಿಕ ಮೌಲ್ಯಗಳು ಒಳ್ಳೆಯದಾಗಿದ್ದರೆ ಓಕೆ, ಆದರೆ ನಮ್ಮ ಆಶಯಗಳನ್ನು ಅವು ಕೊಲ್ತಾ ಇದ್ದರೆ ಅವುಗಳನ್ನು ನಾವು ರಿಜೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ನಾವು ಮುಂದೆ ಸಾಗ್ತಾ ಇರಬೇಕು ಅಂತ ಈ ಪೋಯಮ್ ಮೆಸೇಜನ್ನು ಕೊಡುತ್ತೆ. ದ ಪೋಯಮ್ ಆಲ್ಸೋ ಎಂಪಥೈಸಸ್ ನೇಚರ್ಸ್ ಹೀಲಿಂಗ್ ಕೆಪಾಸಿಟಿ ಆ್ಯಂಡ್ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್. ಅದಲ್ದೇ ಈ ಪೋಯಮ್ ಏನಂತ ಹೇಳುತ್ತಂದರೆ ನೇಚರ್ ಅಂದರೆ ನಮ್ಮ ಪ್ರಕೃತಿ ಏನು ಬರುತ್ತೆ ಅದೊಂಥರ ನಮಗೆ ಹೀಲಿಂಗ್ ಶಕ್ತಿಯನ್ನು ಹೊಂದಿರುತ್ತೆ. ನಮ್ಗೆ ಯಾವುದೇ ನೋವಾಗಲಿ ಯಾವುದೇ ಇದು ಇದ್ರೂ ಅದು ಅಲ್ಲಿ ನೇಚರ್ ಹತ್ರ ಹೋದಾಗ, ಯಾವುದೋ ಒಂದು ಗಾರ್ಡನ್ನು ಅಲ್ಲಿ ಇಲ್ಲಿ ಹೋದಾಗ ಅದೆಲ್ಲ ಮರೆತು ಒಂಥರ ಪ್ರಶಾಂತವಾಗಿ ಮನಸ್ಸನ್ನು ಪಡ್ಕೋತೀವಿ ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್, ಇಟ್ ಪ್ರಮೋಟ್ಸ್ ರೀಜನರೇಷನ್, ರಿಫ್ಲೆಕ್ಸೇಷನ್ ಆ್ಯಂಡ್ ದ ರಿನ್ಯೂವಲ್ ಬೈ ಅರ್ಜಿಂಗ್ ರೀಡರ್ಸ್ ಟು ಫುಲ್ಫಿಲ್ ದೇರ್ ನೇಚರ್ ಪೀಸ್. ನಾವು ಯಾವುದೇ ರೀತಿಯ ನಮ್ಮ ಆಶಯಗಳನ್ನು ಯಾವುದೇ ರೀತಿಯ ಸೋಷಿಯಲ್ ನಾರ್ಮ್ಸ್ಗಳಿಗೋಸ್ಕರ ಮತ್ತು ಸೋಷಿಯಲೈಸೇಷನ್ಗೋಸ್ಕರ ಮುಚ್ಚಿ ಹಾಕೊಳ್ದೇನೆ ನಾವು ನಮ್ಮದೇ ಆದಂತಹ ರೀಜನರೇಷನ್, ರೀಫ್ಲೆಕ್ಟೇಷನ್ ಅನ್ನು ಮಾಡಿಕೊಂಡು ಹೋಗಬೇಕು. ನಮಗೋಸ್ಕರ ಮಾತ್ರ ನಾವಿಲ್ಲಿ ಇರಬೇಕು. ನಾವು ಸಮಾಜಕ್ಕೋಸ್ಕರ ಎಲ್ಲ, ಸಮಾಜ ನಮಗೋಸ್ಕರ ಏನೂ ಮಾಡಲ್ಲ, ನಾವು ನಮ್ಮದನ್ನು ನಾವು ನೋಡಿಕೊಂಡು ಹೋಗಬೇಕು ಅಂತ ಈ ಪೋಯಮ್ ಮೆಸೇಜ್ ಹೇಳುತ್ತೆ. ಒಟ್ಟಾರೆಯಾಗಿ ಈ ಪೋಯಮ್ನಲ್ಲಿರ್ತಕ್ಕಂಥ ಸಮರಿಯನ್ನು ಒಂದ್ಸರಿ ಜೂಮ್ ಮಾಡ್ತೀನಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಇದು ಕಂಪಲ್ಸರಿಯಾಗಿ 4 ಮಾರ್ಕ್ಸ್ ಬಂದೇ ಬರುತ್ತೆ. ಇದನ್ನು ಕಂಪಲ್ಸರಿಯಾಗಿ ಯಥಾವತ್ತಾಗಿ ಬರೀರಿ ಅಂತ ಹೇಳ್ತಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ಬರೀರಿ. ಇದು 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿದೆ. ಇಂಗ್ಲೀಷ್ ಎಲ್ಲರಿಗೂ ಜಾಸ್ತಿ ಮಕ್ಕಳಿಗೆ ಇಂಗ್ಲೀಷ್ ಯಾವುದು ಟಫ್ ಆಗುತ್ತೋ ಇದು ಕಂಪಲ್ಸರಿ ಫಿಕ್ಸ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಇದನ್ನು ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಇದು ಫಿಕ್ಸ್ ಆಗಿ ಬಿದ್ದೇ ಬೀಳುತ್ತೆ. ಇದನ್ನು ಓದ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.